ಏನು ಮಸ್ತ್ ಐತ್ಲೆ ಎಣ್ಣೆ ಅಲ್ಲಲ್ಲಿ ಮಚ್ಚ. ಪಿಜ್ಜಾನ ಕಲ್ಲಿ ಹೋಗ್ಬಿಡ್ತಲ್ಲಿ, ಏನು ಇಲ್ಲೇ ಇಲ್ಲ ಜೊತೆಗೆ. ಸಾಕು ಬಿಡ್ಲಿಪ್ಪ, ಅದು ಅಷ್ಟು ಕುಡಿತಿದ್ದಿ ಎಂತನ ಬಾಟ್ಲಿ ನೋಡು ಎಟೋ ಹಾಕೊಂಡು ಇಟ್ಕೊಂಡಿದ್ದಿ. ಪಿಜ್ಜಾ ಖಾಲಿ ಆಗೈತಂತ ಹೇಳ್ತೀಯಲ್ಲ, ಮತ್ತೇನು ಬೇಕು ನಿನಗೆ? ಇಷ್ಟು ತನಕ ಕುಡಿದು ಕುಣದು ಎಲ್ಲ ಖಾಲಿ ಮಾಡಿ ಮತ್ತು ಖಾಲಿ ಆತಂತ ಹೇಳ್ತೀಯ? ಹಾಂ, ಬಿಡ್ಲೆ ಮಚ್ಚ. ಎಂಜಾಯ್ ಮಾಡೋದ್ಲಿ, ಕುಡಿಯೋದು ಕುಣಿಯೋದು ಅಡ್ಡಾಡೋದು ಮತ್ತು ಕುಡಿಯೋದು ಕುಣಿಯೋದು ಅಡ್ಡಾಡೋದು. ಎಂಜಾಯ್. ಹೌದು ಬಿಡಪ್ಪ, ನಿನ್ನಷ್ಟು ಎಂಜಾಯ್ ಅಂತೂ ನಾವು ಮಾಡೋದಿಲ್ಲ. ನಾವು ಕುಡಿಯೋದೇ ವಾರಕ್ಕೊಮ್ಮೆ, ಅದು 2 ಬಾಟ್ಲಿ, ಭಾಳ ಅಂದ್ರೆ 3. ನೀನು ನೋಡ್ಲಿ ಎಟ್ಟಕೊಂಡು ಇಟ್ಕೊಂಡು 5-6 ಬಾಟ್ಲಿ ಅದಾವು. ನಿನಗೊಂದು ಏನಂತಾರೆ ಅದಕ್ಕೆ, ಕವನ ಅಂತಾರೋ ಏನಂತಾರೋ, ಏನಾರ ಯಾಕನ್ಕೋ ಹೇಳ್ತೇನೆ ಕೇಳು. ಕುಡಿಯೋಕೆ ಎಣ್ಣೆ ಇರ್ಬೇಕು, ಮುಕ್ಕೊಳಕ್ಕೆ ಪುಟ್ಬಾತ್ ಇರ್ಬೇಕು, ಮತ್ತು ಹಂಗೆ ಮುಕ್ಕೊಳ್ಳೋದನ್ನು ಜೋಳ ಹಾಡಕ್ಕೆ ಸೊಳ್ಳೆ ಇರ್ಬೇಕು. ಅದಕ್ಕೆ ಸ್ವರ್ಗಕ್ಕೆ ಕಿಚ್ಚ ಹಚ್ಚ ಅಂತ ಹೇಳ್ತಾನ ಸರ್ವಜ್ಞ. ಯಾರಂತಿ? ನಾನು. ಅಬ್ಬಾ ಇಂಥವೆಲ್ಲ ಗೊತ್ತಿಟ್ಕೊಂಡು ಬಿಡ್ಲೆ, ಕುಡಿದ ನಶೆದಾಗೋನು ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಿ. ನಡ್ಲಿಪ್ಪ ಮಕ್ಕಳು ನಡಿಯತ್ತ, ಕಡೆ ನಿಧಿ ಬರತ್ತಿತ್ತು, ತಲೆನೂ ಸೋಕತ್ತಿತ್ತು ನನಗಂತರಿ ಮಕ್ಕೋತಿನ್ನ. ಹೋಗೋಣ ಅಲ್ಲಿ ದವಾಖಾನಿಗೆ. ನೋಡು ಎಷ್ಟು ಸುಸ್ತಾಗಿದ್ದಿ. ಹೋಗೇ ಬಂದ್ಬಿಡು ಬಾ, ಬ್ಯಾಡ ತಗ ಸುಮ್ಮನೆ ಇಂಜೆಕ್ಷನ್ ಮಾಡಿಸ್ಕೊಂಬರೋಣಂತ. ಹ್ಞೂ ರೀ, ನನಗೂ ನಿಂದ್ರಕ್ಕಾಗಲ್ಲ, ಸುಸ್ತು ಭಾಳ ಆಗತೈತಿ. ಹೋಗೇ ಬಂದ್ಬಿಡೋಣ ಬರ್ರಿ. ಭಾಗ್ಯ, ನಾವು ಒಂದು ಸ್ವಲ್ಪ ದವಾಖಾನಿಗೆ ಹೋಗ್ಬರ್ತೇವೆ, ಮನೆ ಕಡೆ ಹುಷಾರು. ಡಾಕ್ಟ್ರ ನೋಡ್ರಿಪ್ಪ, ಈಕಿಗೆ ಏನೋ ಆರಾಮಿಲ್ಲ, 2-3 ದಿವಸ ಆಯ್ತು. ಮೊನ್ನೆ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ವಿ ಅಲ್ಲ, ಒಂದು ದಿವಸ ಆರಾಮಿದ್ಲು, ಮತ್ತೆ ಮರನೇ ದಿವಸದಿಂದ ಮಕ್ಕೊಂಡೇ ಬಿಟ್ಟಾಳ. ಒಂದು ಚೆಕ್ ಮಾಡ್ರಿ ಏನಾತಂತೆ. ಹೌದಾ, ಸರಿ ಬರ್ರಿ, ಇಲ್ಲಿ ಈ ಕಡೆ ಬರ್ರಿ, ಚೆಕ್ ಮಾಡ್ತೇನಂತ. ತಿಳಿ ಡಾಕ್ಟ್ರ ಅದಿರನ್ರಿ ಒಳಗ? ಓಹೋಹೋ, ಏನಪ್ಪ ಕಂಡೇ ಇಲ್ಲ ಊರಾಗ? ಏನು ಊರಾಗದಿ ಏನು? ಊರು ಬಿಟ್ಟು ಎಲ್ಲರೂ ಹೋಗಿಯ? ಕಂಡಂಗೆ ಇಲ್ಲಪ್ಪ ನೀನಂತ್ರಿಕಿ. ಅಮಾಸಿ ಹುಣ್ಣಿಮೆ ಬಂದಂಗೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, 15 ದಿವ್ಸಕ್ಕೊಮ್ಮೆ, ಇಲ್ಲ 2 ವರ್ಷಕ್ಕೊಮ್ಮೆ ಕಾಣ್ತಿದ್ದಿ. ಹಂಗೇನಿಲ್ರಿ ಗೌಡ್ರ, ಕೆಲಸ ಊರ ಮೇಲೆ ಹೋಗಿರ್ತೇನಲ್ಲ, ಅದಕ್ಕೆ 15 ದಿವ್ಸಕ್ಕೊಮ್ಮೆ ಊರಿಗೆ ಬರ್ತೀನಿ. ಇಲ್ಲಾಂದ್ರೆ ಊರ ಮೇಲೆ ಕೆಲ್ಸದ ಮೇಲೆ ಇರ್ತೇನೆ. ಗೌಡ್ರ ಅವರಿಗೆ ಜ್ವರ ಅದಾವ್ರಿ, ಒಂದು ಸಲೈನ್ ಹಚ್ಚಿಸ್ಬಿಡ್ರಿ. ಹೌದಾ, ಹಂಗಿದ್ರೆ ಹಚ್ಚಿಬಿಡ್ರಿ ಈಗ. ಮತ್ತೆ ಯಾಕೆ ಆಮೇಲೆ ನಾಳೆ ಅಂತ ನೋಡ್ಕೊಂಡು ಕುಂದ್ರೋದು, ಈಗ ಹಚ್ಚಿಬಿಡ್ರಿ. ಡಾಕ್ಟ್ರ ನಮ್ಮಂದಿಟ್ಟು ನೋಡ್ತೀರನ? ಹ್ಞೂ ನೋಡ್ತೇನೆ, ಹೇಳಪ್ಪ ಏನಾಗಿತ್ತು ನಿನಗೆ? ಡಾಕ್ಟ್ರ ಏನನ್ರಿಪ್ಪ, ಭಾರಿ ಮುಂಜಾನೆ ಎದ್ದಾಗಿಂದ ತಲೆ ಅನ್ನೋದು ಆಪರಿ ಹೊಡ್ಯಾಕತೈತಿ. ಎಲ್ಲೂ ಕೆಳಗೆ ಬಗ್ಗಿ ನೋಡೋಕ್ಕಾಗವಲ್ತು, ಮ್ಯಾಗ ನೋಡೋಕ್ಕಾಗವಲ್ತು. ಹಂಗೆ ತಲೆ ದಿಮ್ 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 ಅನ್ನಕತೈತಿ. ಹೌದನ? ನೀ ಏನರ ಕುಡಿತೀಯನಪ್ಪ? ಕುಡಿಯೋದು ಅದು ಡಾಕ್ಟ್ರ, ಈ ಕುಡಿಯೋದು ಈಗ ಅದು ಯಾಕಲೇ ಹಂಗೆ ಕುಡಿಯೋದು ಅದು ಇದು ಈಗ ಅಂತೇನೇನೋ ಹಚ್ಚಿಯಲ್ಲ, ಕುಡಿತೀಯನಂತ ಕೇಳಾಕತ್ತಾರ ಅವ್ರು ನಿನ್ನ. ಆಯ್ತು ತಗೋರಿ ಡಾಕ್ಟ್ರ, ಮತ್ತು ನೀವೇ ಇಷ್ಟು ಹೇಳಕತ್ತೀರಂತಂದ್ರೆ ಯಾಕೆ ಸುಮ್ಮನೆ ನಿಮಗೂ ಬೇಜಾರು ಮಾಡಬಾರ್ದು. ಆದ್ರೆ ನಾ ಗ್ಲಾಸ್ ತೊಗೊಂಬಂದಿಲ್ರಿ, ನಿಮ್ಮ ಗ್ಲಾಸ್ನಾಗ ಹಾಕಿ ಕೊಟ್ಟು ಬಿಡ್ರಿ, ಒಂದಿಟ್ಟು ಕುಡಿತೀನಂತ. ಹಾಪಿ ನನ್ನ ಮಗನ, ನಾನು ನಿನಗೆ ಕುಡಿತಿ ಅನ್ನಕ್ಕೆ ಕೊಡ್ಲಿ ಅನ್ನಂತೆ ಕೇಳಕತ್ತಿಲ್ಲ. ಕುಡ್ದಿದ್ದಕ್ಕೆ ತಲೆನೂ ಸಾಕತ್ತೈತಿ, ಅದಕ್ಕೆ ಕುಡಿತಿ ಅನ್ನಂತೆ ಕೇಳಿದ್ದೆ. ಎಂತಂಥವ್ರು ಜನ ಇರ್ತಾರೋಪ, ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ನಿಮ್ಮಂಥವ್ರ ಕೈಯಾಗ? ಓ, ಹಂಗೆ ಹೇಳಿದ್ರಿ? ನಾ ಹಿಂಗೆ ಅರ್ಥ ಮಾಡ್ಕೊಂಡೆ ನೋಡ್ರಿ. ಜಾಸ್ತಿ ಕುಡಿಯಂಗಿಲ್ರಿ, ನಿನ್ನೆ ಒಂದು ಇಟ ಅಂದ್ರೆ ಇಟ ಮತ್ತು ಅಟ ಕುಡ್ದಿದ್ದು ನೋಡ್ರಿ. ಯಾವ ಪರಿ ತಲೆನೂ ಸಾತೈತಿ ಮುಂಜಾನೆ ಎದ್ದಾಗಿಂದ. ದೊಡ್ಡ ಶಾಣೆ ಅದಿ ತಗೋ, ಒಂದು ಗುಳಿಗೆ ಬರ್ಕೊಡ್ತೀನಿ, ತೊಗೊಂಡು ಹೋಗು ತಲೆನೋವಿಗೆ. ಎದಕ್ಕೆ ಸುಮ್ಮನೆ ಇದನ್ನು ಮಾಡ್ತಿದ್ದಿ? ಏನು ಇಂಜೆಕ್ಷನ್ ಮಾಡ್ಬೇಕಾ? ಬ್ಯಾಬಿಡು, ತಲೆನೋವಿಗೆ ಯಾಕೆ ಇಂಜೆಕ್ಷನ್? ಹೋಗೋಗು, ಒಂದು ಗುಳಿಗೆ ಬರ್ದು ಕೊಡ್ತೀನಿ, ಅದನ್ನ ತೊಗೊಂಡು ಮಕ್ಕ ಹೋಗು. ಮತ್ತು ಕುಡ್ದು ಗಿಡದಿ 2 ದಿವ್ಸ ಕುಡಿಯೋಕೋಬೇಡ, ಗುಳಿಗಿದ ಆಸರಿ ಇಳೋ ಮಟ್ಟ. ಅದು ಎಂಥ ಜನ ಇರ್ತಾವ್ರೀಪ್ಪ, ಕುಡಿತೀನಂತ ಕೇಳಿದ್ರೆ ಹ್ಞೂ ಹಾಕ್ಕೊಡಂತ ಹೇಳ್ತಾನೆ ನೋಡು, ಎಂಥ ಶಾಣೆ ಇದ್ದಾನ ನೋಡಿದ್ರೆ. ಮತ್ತು ಈಗ ಒಂದು 27 ವಯಸ್ಸು ಇವನಿಗೆ, ಈಗ ಕುಡಿಯೋದು ಕಲ್ತಾನ. ಎಂತೆಂಥ ಜನ ಇರ್ತಾರೋಪ. ಅಯ್ಯ ನಿಮ್ದಾದ ಕಡೆ, ನಿಮಗೆ ನೋಡಿದ್ರೆ ಜನದ ತಿಂತಿ, ನನಗೆ ನೋಡಿದ್ರೆ ಜ್ವರದ ಚಿಂತಿ. ಏನು ಮಾಡ್ಬೇಕೀಗ? ಸಲೈನ್ ಹಚ್ತಾರಂತ ಹಚ್ಚಿಸ್ಬೇಕಾ? ನನಗೆ ಎದಕ್ಕೆ ಆಕತ್? ಬ್ಯಾಡ್ರಿ, ಗುಳಿಗೆ ಮೇಲೆ ಮುಗಿಸೋಣ. ಗುಳಿಗೆ ಮೇಲೆ ಅಂದ್ರೆ 15 ದಿವ್ಸ ಗುಳಿಗೆ ತೊಗೋಬೇಕು ನೋಡು. ನಡೀತಿತ್ತಂದ್ರೆ ತೊಗೋರಿ, ನಮಗೇನಿಲ್ಲ. ಸಲೈನ್ ಅಂತಂದ್ರೆ ಇವತ್ತ ನಾಳೆ 2 ದಿವ್ಸದಾಗ ಸಲೈನ್ ಹಚ್ಚಿ ಒಂದು ಇಟ್ಟು ಚೆಕ್ ಮಾಡಿ ಒಂದು ವಾರದ್ದು ಗುಳಿಗೆ ಕೊಟ್ಟು ಬಿಡ್ತೀನಿ, ಫುಲ್ ರೆಡಿ ಆಗಿಬಿಡ್ತೀರಿ. ಏನಂತೀರಿ? ಅವ್ರವನು ಅದೇನು ಕೇಳ್ತೀರಿ, ಹಚ್ಚರಿ ನೀವು ಸಲೈನ್ ನೋಡೇ ಬಿಡೋಣಂತದ್ದು ಏನಾಕತ್ತಂತೆ. ಸೂಜಿ ಹೆಕ್ಕಿನಾರಿ ಹೆದರ್ಬೇಕು, ಇಲ್ಲ ಈ ಸೂಜಿಗಾರಿ ಹೆದರು ಓಡೋಗ್ಬೇಕು, ನೋಡೇ ಬಿಡೋಣ. ಯಾರು ಕಾಣವಲ್ರವ, ಈ ಮನೆ ನೋಡಿದ್ರೆ ತೆವುದಂತ ಮನೆ ಐತಿ. ನೀಲವಕ್ಕ, ನೀಲವಕ್ಕ.
ಓ ಸುಶೀಲ ನೀನನ್ನ ನಾ ಯಾರಪ್ಪ ಒದ್ರಾಕತ್ತವ್ರು ಅಂತ ಅನ್ಕೊಂಡೆ. ಅತ್ತಿಗೆಮ್ಮ ಅಣ್ಣ ಇಬ್ಬರು ದವಾಖಾನಿಗೆ ಹೋಗ್ಯಾರ. ಯಾಕೆ ಆರಾಮಿದ್ದಿದ್ದಿಲ್ಲ 2 ದಿವಸ ಇತ್ತ, ಅದಕ್ಕೆ ತೋರ್ಸ್ಕೊಂಬರ್ತೇವಂತ ಹೋಗ್ಯಾರ. ಕುಂದ್ರ ಬಾ. ಯಾಕ ಸುದ್ದಿ ಗೊತ್ತಾತನ? ಏನು ಸುದ್ದಿ ಇಲ್ಲೇ? ನೀ ಬಂದಾಗ ಒಮ್ಮೊಮ್ಮೆ ಹೊಸ ಹೊಸ ಸುದ್ದಿನ ತೊಗೊಂಬರ್ತೀಯಲ್ಲ, ಏನು ಸುದ್ದಿ? ಅವರು ಶಾರೋ ಅಕ್ಕರು ಅಲ್ಲಿ ಹಿಂದಿನ ಓಣ್ಯಾಗ ಅದಾರಲ್ಲ, ಶಾರೋ ಅಕ್ಕರು ಗಂಗಾ ಅಕ್ಕರು ಅವರೆಲ್ಲರೂ ಮೊನ್ನೆ ಹೋಗಿ ಗಂಗಾವತಿ ಒಳಗೆ ಪ್ರೀತಿ ಒಳಗೆ ದೊಡ್ಡ ದೊಡ್ಡ ಅಂಗಡ್ಯಾಗ ಹೋಗಿ ಸೇಲ್ನಾಗ ಸೀರೆ ತಂದಾರಂತೆ. ಯವ್ವ, ಅದು ಏನು ಅಂಥಂಥ ಸೀರೆ ತೊಗೊಂಡಿಲ್ಲ, ತುಟಿ ತುಟಿ ಸೀರೆನ ತೊಗೊಂಡಾರು. ಒಂದೊಂದು ಸೀರೆ ಅಂತೂ 5,000 8,000 10,000 ಮಟ್ಟ ತೊಗೊಂಡಾರವಾ. ಅವೇನು ತಮ್ಮುಳ್ಗಳದಾವ? ಅಷ್ಟು ತೊಗೊಂಡು ರೊಕ್ಕ ಕೊಟ್ಟು ಸೀರೆಗಳು ತೊಗೊಳೋದ? ಅವನೇನು ಮತ್ತು ಟಿಜೂರಿ ಮೂಲ ನಾವು ಎಲ್ಲಿ ಉಟ್ಕೊಳ್ಳೋದು? ಮುಟ್ಕೊಳ್ಳೋದೈತಿ ಮುಗೋದೈತಿ, ಮತ್ತೇನೈತೆ ಅದರದ್ದು ಏರ್ಸಕ್ಕೆ ಅಷ್ಟು ತೊಗೊಂಡು ತೊಗೊಂಡಾರ. ಯವ್ವ, ರೇಣಕ್ಕಂತ್ರಕ್ಕೂ 15,000 ಸೀರೆ ತೊಗೊಂಡಾಳಂತವ ಏರ್ಸಾಕ. ಅದು ಮತ್ತೆ ಏರಿಸಿ ತಾ ಇಟ್ಕೊಳ್ಳೋದಲ್ಲಂತ ನಾದ್ನಿ ಕೊಡ್ಬೇಕಂತ. ಇದು ಒಳ್ಳೆ ಚಲೋ ಐತಿ ಬಿಡು. ಇವ್ರು ಏರ್ಸೋದಂತ ನಾದ್ನೇರಿಗೆ ಕೊಡೋದಂತ. ಅದ್ಯಾಕೆ ಹಂಗೆ? ಏರ್ಸಿದ್ದನ್ನ ಮನ್ಯಾಗ ಇಟ್ಕೋಬೇಕು, ಹಂಗೆ ಹೊರಗೆ ಕೊಡಬಾರ್ದ. ಅಷ್ಟು ಗೊತ್ತಿಲ್ಲನ? ಅವ್ರ ಅತ್ತಿಗೆ ಬುದ್ಧಿ ಐತನ ಇಲ್ಲ? ಹೇಳ್ಬೇಕಿಲ್ಲ ಕೇಂದಿಟ್ಟು. ಹೋಗ ನೀನು ಭಾಳ ದೂರ ಹೋದಿ. ಅವ್ರ ಅತ್ತಿನ ಹೇಳಾಳಂತ, ಈ ಸತ ಏರಿಸಿ ನನ್ನ ಮಗಳಿಗೆ ಕೊಡು ಸೀರೆನ, ಮತ್ತು ಹಂಗೆ ಕೊಡಕ್ಕೆ ಹೋಗ್ಬೇಡ, ಅದಕ್ಕೆ ಏನೇನು ಮಾಡಿಸ್ಬೇಕೆಲ್ಲ ಮಾಡಿಸಿ ಬ್ಲೌಸು ರೆಡಿ ಮಾಡಿಸಿ ಕೊಡು ಅಂತ ಹೇಳಾಳಂತ. ಸುದ್ದ ಆತು ಬಿಡು. ಬೇಲಿನ ಎದ್ದು ಹೊಲ ಮೇದಂಗೆ ಆತಿದ್ದು. ಅದು ಹೋಗಲಿ ಬಿಡು, ಅವ್ರು ಏನು ಯಾಕೆ ಮಾಡವಲ್ರಕ್ಕ. ನಾವು ಹೋಗೋಣ್ರಿ ಸೀರೆ ತರಕ್ಕೆ. ಏರ್ಸಕ್ಕೆ ಸೀರೆ ಬೇಕು ದೀಪಾವಳಿಗೊಂದು, ಮತ್ತು ಈಗ ನಾಳೆ ಪೂಜೆ ಬರ್ತಾವ ಶ್ರಾವಣದಾಗ. ಪೂಜೆಗಷ್ಟು ಎಷ್ಟು ಒಂದು 4-5 ಸೀರೆಯರ ತಗೊಳ್ಳಬೇಕ ನಾವು. ಹೋಗೊಂಬರ್ರಿ. ಹ್ಞೂನ್ಲೆ, ನಾನು ಅದು ಹೇಳ್ಬೇಕಂತಿದ್ದೆ. ಈ ಸತ ಹುಬ್ಳಿಗೆ ಹೋಗೋದು ಬೇಡ, ಧಾರವಾಡಕ್ಕೆ ಹೋಗೋಣ್ಲೆ ನಾಳೆ. ಅಂದ್ರೆ ಧಾರವಾಡನಾಗ ಏನು ಚಲೋ ಚಲೋ ಸೀರೆ ಅಗದಿ ಕಮ್ಮಿ ರೇಟಿಗೆ ಸೇಲ್ ಹಾಕ್ಯಾರಂತೆ. ಅದಕ್ಕೆ ನನ್ನ ಗೆಳತಿ ಹೇಳಿದ್ಲು, ಆಕೆ ಕೇಳ್ಕೊಂಡು ಯಾರು ಬರ್ತಾರೆ ಕೇಳಿ, ಮತ್ತು ನಾನು ನೀನು ಅತ್ತಿಗೆಮ್ಮಗೆ ಆರಾಮಾಗಿದ್ರೆ ಅವರು ಇಷ್ಟರು ಹೋಗ್ಬರೋಣಂತ. ಹ್ಞೂ ಹ್ಞೂ, ಅಷ್ಟು ಮಾಡೋಣಂತ. ಫಸ್ಟಿಗೆ ಹೋಗಿ ನನ್ನ ಗಂಡನ ಜೊತೆ ಜಗಳ ಆಡಿ ಒಂದು 10,000 ರೂಪಾಯಿ ಇಸ್ಕೊತೇನೆ.